ಒಂದು ಶೇರಿದೆ, लाई हयात आए कजा ले चली चले, न अपनी खुशी आए न अपनी खुशी चले. ಆಯುಷ್ಯ ತಂದಿರಲು ಬಂದಿರುವುದು ಮೃತ್ಯು ಜೊತೆಗೊಯ್ಯೇ ಬರಲು, ಸ್ವ ಸಂತೋಷದಿಂದ ಬರಲೂ ಇಲ್ಲ, ಸ್ವ ಸಂತೋಷದಿಂದ ಬರಲೂ ಇಲ್ಲ. ಈ ಜಗತ್ತು ನಶ್ವರ. ಇಲ್ಲಿರುವ ಬದುಕು ಅತ್ಯಂತ ಅಮೂಲ್ಯವಾದದ್ದು. ಹುಟ್ಟು ಮತ್ತು ಸಾವುಗಳ ನಡುವಿನ ಈ ಆಯುಷ್ಯ, ಈ ಬದುಕು ಉದ್ದೇಶರಹಿತವಲ್ಲ, ಉದ್ದೇಶ ಸಹಿತವಾದದ್ದು ಅಂತ ಎಲ್ಲ ಧರ್ಮಗಳು ಸಾಗುತ್ತವೆ. ಹೀಗಾಗಿ ಮಾನವೀಯ ಮಂದಾರಗಳಾದಂಥ ಸೂಫಿಗಳ ಕುರಿತು ವಿಚಾರ ಮಾಡುವಾಗ ನಮಗೆ ಅನೇಕ ಸೂಫಿಗಳು ವಿಶ್ವದಾದ್ಯಂತ ನೋಡಲು ಸಿಗ್ತಾರೆ. ಆ ಸೂಫಿ ಕೊಂಡಿಯಿಂದ ಬಿಜಾಪುರದಲ್ಲಿ, ಆ ಸೂಫಿ ಪರಂಪರೆಯಲ್ಲಿ, ಆ ಸೂಫಿ ವಂಶದಲ್ಲಿ ಜನಿಸಿದಂಥ ಒಬ್ಬ ಆತ್ಮೀಯ ಡಾಕ್ಟರ್ ಅಫ್ಜಲ್ ಪೀರ್ಜಾದೆ, ಹೆಡ್ ಆಫ್ ಎಕನಾಮಿಕ್ಸ್, ಕರ್ನಾಟಕ ವುಮೆನ್ಸ್ ಯೂನಿವರ್ಸಿಟಿ, ಈಗ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಆಗಿದೆ, ವಿಜಯಪುರದಲ್ಲಿ ಸೇವೆ ಸಲ್ಲಿಸಿದಂಥ ಆ ಮಹಾನ್ ವ್ಯಕ್ತಿ ಈ ಜಗತ್ತಿಗೆ ವಿದಾಯ ಹೇಳಿದಾಗ ಎಲ್ಲರೂ ಕಣ್ಣೀರು ತುಂಬಿಕೊಂಡು ಒಂದು ಮಾತನ್ನು ಹೇಳಿದ್ದು ಅಂದರೆ, ನಮ್ಮ ನಡುವಿನ ಒಬ್ಬ ಸೂಫಿಗಳು ಹೋರಾಡಿದ್ದರು ಅಂತ. ಈ ಸೂಫಿ ಅಂದರೆ ಪವಿತ್ರ ಅಂತ ಅರ್ಥ. ಸೂಫಿಗಳು ಮಾಡೋ ಕಾರ್ಯ ಅಂದರೆ ಅಂತಃಶುದ್ಧಿ ಹಾಗೂ ಬಹಿರ್ಶುದ್ಧಿ. ಬಹಿರ್ಶುದ್ಧಿ ಎಲ್ಲ ರೀತಿಯಿಂದಲೂ ಕಲಿಸಿಕೊಡೋದು, ಅಂಗಶುದ್ಧಿ, ದೇಹಶುದ್ಧಿ, ವಸ್ತ್ರಶುದ್ಧಿ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಂತರಂಗ ಶುದ್ಧಿ ಮನ ಪರಿವರ್ತನೆ, ಆತ್ಮಕ್ಕೆ ಸಂಬಂಧಿಸಿದ್ದು, ಆಧ್ಯಾತ್ಮಕ್ಕೆ ಸಂಬಂಧಿಸಿದ್ದು. ಹೀಗಾಗಿ ಈ ಉಪನಿಷತ್ತಿನಲ್ಲಿ ಕೂಡ ಬರುತ್ತದೆ, ಜೀವಾತ್ಮನೆಂಬ ಪ್ರಯಾಣಿಕನು ದೇಹವೆಂಬ ರಥವನ್ನು, ಇಂದ್ರಿಯಗಳೆಂಬ ಕುದುರೆಯನ್ನು ಹೂಡಿಕೊಂಡು ಮನಸ್ಸೆಂಬ ಸಾರಥಿಯೊಂದಿಗೆ ತನ್ನ ಗಮ್ಯದತ್ತ ಸಾಗುತ್ತಾನೆ ಅಂತ. ಅದನ್ನೇ ಇನ್ನೂ ಮುಂದುವರೆದು ಸೂಫಿಗಳು ಈ ಮನ ಪರಿವರ್ತನೆಯ ಕೆಲಸ, ಜಗತ್ತಿನಲ್ಲಿ ಅತೀ ಕಠಿಣವಾದ ಕೆಲಸ ಯಾವುದಾದ್ರೂ ಇದ್ದರೆ ಅದು ಮಾನವ ಮನ ಪರಿವರ್ತನೆ. ಆ ಮಾನವ ಮನ ಪರಿವರ್ತನೆಯನ್ನೇ ಮುಖ್ಯ ಗುರಿಯಾಗಿಸಿಕೊಂಡು ಸಮಾಜದಲ್ಲಿ ಕಾರ್ಯನಿರ್ವಹಿಸಿದವರು ಸೂಫಿಗಳು. ಅವರು ನಿರ್ಮಲ ಮನಸ್ಸಿನವರು, ನಿಷ್ಕಲ್ಮಶ ಮನಸ್ಸಿನವರು, ನಿರಾವಲಂಬಿಗಳು, ಯಾರಿಂದಲೂ ಏನನ್ನೂ ಬಯಸದ ನಿರಪೇಕ್ಷಿಗಳು. ಒಮ್ಮೆ ದೊರೆ ಒಬ್ಬ ದರವೇಶಿಯನ್ನು ಕೇಳ್ತಾನೆ, ನಿನಗೇನು ಬೇಕು ಹೇಳು ಅಂತ. ನಿನ್ನೆಲ್ಲ ಆಸೆ ಪೂರೈಸ್ತೀನಿ ಅನ್ನೋ ಹಾಗೆ. ಆಗ ದರವೇಶಿ ಹೇಳ್ತಾನೆ, ನೀನು ನನ್ನ ತೊತ್ತಿನ ತೊತ್ತು, ನನಗೆ ನೀನು ನೀಡಬಲ್ಲೆ ಅಂತ. ಅರ್ಥ ಇಷ್ಟೇ, ಯಾವ ಇಂದ್ರಿಯಗಳು ನಿನ್ನನ್ನು ಆಳುತ್ತಿವೆಯೋ ಆ ಇಂದ್ರಿಯಗಳು ನನ್ನ ದಾಸವಾಗಿವೆ. ಆ ಇಂದ್ರಿಯಗಳನ್ನು ನಾನು ನಿಗ್ರಹ ಮಾಡಿಕೊಂಡಿದ್ದೇನೆ. ಆ ಇಂದ್ರಿಯಗಳ ಮೇಲೆ ನಾನು ನನ್ನ ಪ್ರಭುತ್ವವನ್ನು ಸಾಧಿಸಿದ್ದೇನೆ. ನನಗೆ ನೀನೇನು ನೀಡಬಲ್ಲೆ ಅಂತ ಬಾಬಾ ಫರೀದ್ ಅವರ ಬಗ್ಗೆ ಈ ವಿಚಾರ ಹೇಳ್ತಾರೆ. ಅಂದರೆ ಅವರು ತಮ್ಮ ವಿರಕ್ತ ಭಾವದಿಂದ ಇಂಥ ಬಲವನ್ನು ಪಡೆದುಕೊಂಡು ರಾಜರನ್ನು ಕೂಡ ದಾರಿಗೆ ತರುವಂತಹವರಾಗಿದ್ದರು. ಅನೇಕ ಸೂಫಿಗಳು ರಾಜಾಶ್ರಯನ್ನು ಪಡೆದವರಾಗಿದ್ದರೆ, ಇನ್ನೂ ಕೆಲವರು ರಾಜರ ಸಮೀಪ ಕೂಡ ಹಾಯದ ಬಂಡಾಯ ಪ್ರವೃತ್ತಿಗಳಾಗಿದ್ದರು. ಯಾವಾಗಲೂ ನಗರದಿಂದ ದೂರವಾಗಿರ್ತಿದ್ದರು. ರಾಜರೇ ಅವರನ್ನು ಭೇಟಿಯಾಗಿ ಹೋಗುತ್ತಿದ್ದರು. ಖ್ವಾಜಾ ಅಮೀರುದ್ದೀನ್ ಚಿಶ್ತಿಯವರ ಬಗ್ಗೆ ಒಂದು ವಿಚಾರ ಬರ್ತದೆ. ಅವರಿಗೆ ಒಮ್ಮೆ ಇಲ್ಲಿ ಆದಿಲ್ ಶಾ ಇದ್ದರೆ ಅವರು ಇರುವಂಥ ಪ್ರದೇಶಕ್ಕೆ ಅವರ ಹೆಸರಿನಿಂದ ಮಾಡಿ ಒಂದು ಸನದನ್ನು ಕೊಟ್ಟು ಕಳಿಸ್ತಾರೆ. ಆವಾಗ ತಾಮ್ರದಲ್ಲಿ ಬರೆದಂಥ ಒಂದು ಮೋಡಿ ಲಿಪಿಯಲ್ಲಿ ಬರೆದಂಥ ಒಂದು ಸನದನ್ನು ಅವರಿಗೆ ಹೋಗಿ ರಾಜಭಟರು ಮುಟ್ಟಿಸ್ತಾರೆ. ಆವಾಗ ಅವರು ಅದನ್ನು ತೆಗೆದುಕೊಂಡು ಅದನ್ನು ಒಂದು ಅಲ್ಲಿ ನಿಂತಿರುವಂಥ ಕತ್ತೆಯ ಕೊರಳಿಗೆ ಕಟ್ಟಿ ಆ ಕತ್ತೆಯನ್ನು ನಗರದಲ್ಲಿ ಓಡಿಸಿರ್ತಾರೆ. ಇದು ಒಂದು ರೀತಿಯ ಅಪಮಾನ ಸದೃಶವಾದಂತಹ ದೃಶ್ಯವಾಗಿರುವುದರಿಂದ ಎಲ್ಲರೂ ಹಾಹಾಕಾರ ಇರ್ತದೆ. ಈ ಸುದ್ದಿ
ರಾಜನಿಗೂ ಮುಟ್ಟುತ್ತದೆ. ರಾಜಭಟರು ಯಥಾ ಪ್ರಕಾರ ಅದನ್ನು ಬಂದು ಮುಟ್ಟಿಸ್ತಾರೆ. ಆಗ ರಾಜ ಹೇಳ್ತಾನೆ, ಇದೇನೋ ಮಹಾನ್ ರೀತಿಯುಳ್ಳಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ, ಅವರನ್ನು ನಾನೇ ಸ್ವತಃ ಒಂದು ಭೇಟಿಯಾಗಬೇಕು ಅಂತ. ಆಗ ಖ್ವಾಜಾ ಅಮೀನುದ್ದೀನ್ ಚಿಶ್ತಿಯವರನ್ನು ಭೇಟಿಯಾಗಲು ಆಗಿನ ದೊರೆ ಪ್ರಭು, ಆ ಸಮಯದ ದೊರೆ ಹೋಗಿ ಭೇಟಿಯಾದಾಗ ಅವ್ರು ಹೇಳ್ತಾರೆ, ಇಡೀ ವಿಶ್ವನೇ ನನ್ನದಿರುವಾಗ, ಈ ಇಡೀ ವಿಶ್ವವೇ ನೀನಿರುವಂತ ಹೇಳಿ ಆ ದೇವರು, ಆ ಸೃಷ್ಟಿಕರ್ತ ಕೊಟ್ಟಿರುವಾಗ, ಆ ಸೃಷ್ಟಿಕರ್ತನ ಭೂಮಿಯಲ್ಲಿ ಒಂದು ತುಂಡನ್ನು ನಿಮ್ಮದು ಅಂತ ಹೆಸರಿನಿಂದ ಕೊಡುವ ಧೈರ್ಯವಾದರೂ ನಿಮಗೆ ಹೇಗೆ ಬಂತು ಅಂತ. ಈ ವಿಧವಾದಂಥ ಮಾತುಗಳನ್ನು ಕೇಳಿದಾಗ ಆದಿಲ್ ಶಾಹಿ ಕಾಲದಲ್ಲಿ ರಾಜರು ಫಕೀರರಾಗಿದ್ದರು, ಫಕೀರರು ರಾಜರಾಗಿದ್ದರು. ಇಷ್ಟು ಹೇಳ್ತಾ ನಾನು ಅಫ್ಜಲ್ ಪೀರ್ಜಾದೆಯವರ ಬಗ್ಗೆ ಇವತ್ತು ಅವರ ಅತ್ಯಂತ ಆತ್ಮೀಯ ಸ್ನೇಹಿತರಾದಂತಹ, ಕುಟುಂಬ ವೈದ್ಯರಾದಂತಹ ಡಾಕ್ಟರ್ ಮೊಹಮ್ಮದ್ ಶಫಿ ಮುಲ್ಲಾ ಅವರು ನನ್ನ ಜೊತೆಗಿದ್ದಾರೆ. ಅವರೊಂದಿಗೆ ಅಫ್ಜಲ್ ಪೀರ್ ಅವರ ಕುರಿತು ನೆನಪುಗಳನ್ನು, ಅವರನ್ನು ಸ್ಮರಿಸಿಕೊಳ್ಳುವುದೇ ಒಂದು ಸಮಾಧಾನಕರ ವಿಷಯ. ನಮಗೆ ಅವರನ್ನು ಸ್ಮರಿಸಿಕೊಳ್ಳುವುದೇ ಒಂದು ಧನ್ಯತಾ ಭಾವನ ಅನುಭವಿಸ್ತಾ ನಾವು ಮಾತುಕಳಿತಾ ಇದ್ದೇವೆ. ಡಾಕ್ಟರ್ ಮೊಹಮ್ಮದ್ ಶಫಿ ಮುಲ್ಲಾ ಅವರು ಅವರ ಅತ್ಯಂತ ಅತ್ಯಾತ್ಮೀಯರಾಗಿದ್ದರು. ಹೀಗಾಗಿ ಸರ್ ಅಫ್ಜಲ್ ಪೀರ್ ಅವರು ಉರ್ದು 1ನೇ ನಂಬರ್ ಶಾಲೆಯಲ್ಲಿ ಕಲಿತರು. ಆಮೇಲೆ ಪ್ರಾಥಮಿಕದ ನಂತರ ಮಾಧ್ಯಮಿಕ ಶಿಕ್ಷಣ ಗೌರ್ಮೆಂಟ್ ಸರ್ಕಾರಿ ಹೈಸ್ಕೂಲ್ನಲ್ಲಿ ಕಲಿತರು. ಸರ್ಕಾರಿ PUC ಕಾಲೇಜಿನಲ್ಲಿ ಕಲಿತರು. ಆಮೇಲೆ ತಮ್ಮ BA ಮತ್ತು MAಯನ್ನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಮಾಡಿಕೊಂಡ್ರು. ಡಾಕ್ಟರ್ ಮೇಟಿಯವರ ಗೈಡೆನ್ಸ್ನಲ್ಲಿ, ಅವರ ಮಾರ್ಗದರ್ಶನದಲ್ಲಿ PhDಯನ್ನು ಮಾಡಿದರು ಇಕನಾಮಿಕ್ಸ್ನಲ್ಲಿ. ಅವರು ಬಹಳಷ್ಟನ್ನು ಸಾಧಿಸಿದರು. ಬಿಜಾಪುರದಂಥ ಪ್ರದೇಶದಿಂದ ಅವರು ದೆಹಲಿಯಲ್ಲಿ ಕೂಡ ಇದ್ದರು ಅಂತ ಅದರ ಮುಂದೆ ಚರ್ಚೆಯಲ್ಲಿ ನಾವು ಬಹುಶಃ ಎಲ್ಲ ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಅತ್ಯಾತ್ಮೀಯರಾಗಿದ್ದಂತಹ ಅಫ್ಜಲ್ ಪೀರ್ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಸುಪುತ್ರರೊಂದಿಗೆ ನಾನು ಮಾತನಾಡಿದಾಗ ಅವರು ಹೇಳಿದರು, ಬಹಳ ಸಾದಾ ಸೀದಾ ಜೀವಿ ಹೇಳಿದರು. ಅವರು ರಾತ್ರಿಯಲ್ಲಿ ಕೂಡ ದೇವನ ಆರಾಧನೆಯನ್ನು ಮಾಡ್ತಾ ಇದ್ರು. ದೇವನ ಆರಾಧನೆಯನ್ನು ಮಾಡುವುದರಲ್ಲಿ ತಲ್ಲೀನರಾಗಿದ್ದರು. ಬೆಳಿಗ್ಗೆಯೇ ಎಲ್ಲರೂ ಏಳುವುದಕ್ಕಿಂತ ಮುಂಚೆಯೇ ಮಸೀದಿಗೆ ಹೋಗ್ತಿದ್ರು. ಮಸೀದಿಯನ್ನು ತಾವೇ ತಮ್ಮ ಕಣ್ಣಿನ ಸ್ವಚ್ಛ ಮಾಡ್ತಿದ್ರು, ನೆಲಗುಡಿಸ್ತಿದ್ರು, ಜೇಡರ ಬಲಿಯನ್ನು ಜಾರಿಸ್ತಿದ್ರು. ಅಲ್ಲಿರುವಂಥ ಸೇವಕರು ತಿಳಿಯದ ಹಾಗೆ ಎಲ್ಲವನ್ನು ಮಾಡ್ತಿದ್ರು. ನಮ್ಮ ತಂದೆಯವರಿಗೆ ನಾವೆಲ್ಲ ಇದನ್ನು ಮಾಡ್ತಾ ಇದ್ದೀವಿ, ಇದ್ದಾರಲ್ಲ ಸೇವಕರು ಅಂತಂದಾಗ ಸೇವಕರಿಗೆ ಸಿಗುವ ಪ್ರತಿಫಲ ಸೇವಕರಿಗೆ ಸಿಗ್ಬೋದು, ನಾಳೆ ನನಗೆ ಸಿಗುವ ಪ್ರತಿಫಲ ನನಗೆ ಸಿಗಲಿ. ಈ ಮಸೀದಿಯನ್ನು ಉಳಿಸುವುದು ಅಥವಾ ದೇವನ ಈ ಆರಾಧನಾಲಯವನ್ನು ಸ್ವಚ್ಛವಾಗಿರುವುದು ಬಹಳ ದೊಡ್ಡ ಪುಣ್ಯದ ಕಾರ್ಯ ಅಂತ ತಿಳಿಸಿ ಹೇಳ್ತಿದ್ರು ಅಂತ ಹೇಳ್ತಿದ್ರು. ಅದರ ಜೊತೆಗೇನೆ ಅವರು ಹೇಳೋದು ಅಂದರೆ, ಅವರು ಯಾವಾಗಲೂ ಏಕಾಂತ ಪ್ರಿಯರಾಗಿದ್ದರು, ಅಧ್ಯಯನಶೀಲರಾಗಿದ್ದರು, ಸಮಾಧಾನ ವ್ಯಕ್ತಿಯಾಗಿದ್ದರು. ಆಮೇಲೆ ಇದೆಲ್ಲ ಸೂಫಿಗಳಿಗೆ ಬೇಕಾದ ಗುಣಗಳೆಲ್ಲ ಅವರಲ್ಲಿ ಬೆಳೆಸಿದರು ಅಂತ ಅನಿಸ್ತದೆ. ತಾವು ಅವರ ಅತ್ಯಂತ ಸಮೀಪವರ್ತಿ. ತಮಗೆ ಅಫ್ಜಲ್ ಪೀರ್ ಅವರು ಯಾವ ರೀತಿ ಅನಿಸ್ತಿದ್ರು? ಎಲ್ಲರಿಗೂ ನಮಸ್ಕಾರ. ನಾನು ಅಫ್ಜಲ್ ಪೀರ್ ಅವರಿಗೆ ಪ್ರಥಮ ಸಲ ಭೇಟಿಯಾಗಿದ್ದು 1981ರಲ್ಲಿ 1981ರಲ್ಲಿ ನಾನು ಪ್ರಥಮ ಸಲ ಭೇಟಿಯಾಗಿದ್ದು. ಆಗ ಅವರು ಅಂಜುಮನ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅವರು ತುಂಬ ಮೃದುಭಾಷಿ, ತುಂಬ ಅಂದರೆ ತುಂಬ ಮೃದುಭಾಷಿ, ತುಂಬ ಸಿಂಪಲ್. ಅವರಿಗೆ ತಮ್ಮ ಅಧ್ಯಯನದ ಬಗ್ಗೆ ಆಗಲಿ ಅಥವಾ ತಮ್ಮ ಜ್ಞಾನದ ಬಗ್ಗೆ ಆಗಲಿ ಕಿಂಚಿತ್ತೂ ಗರ್ವ ಇರಲಿಲ್ಲ. ಕಿಂಚಿತ್ತೂ ಗರ್ವ ಇರಲಿಲ್ಲ. ಯಾವಾಗಲೂ ಓದೋದು ತುಂಬ ನಿಗರ್ವಿ. ಎರಡನೇದಾಗಿ ಎಲ್ಲಿ ಸಾಧ್ಯವಿದೆಯೋ ಆ ಕಾಲದಲ್ಲಿ ಕಂಪ್ಯೂಟರ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಆದರೆ ಅವರು ಉತ್ತಮ ಲೇಖನಗಳನ್ನು ಅಹೋರಾತ್ರಿ ದುಡಿದು ಬರೆಯುತ್ತಾ ಇದ್ದರು. ತುಂಬ ಒಳ್ಳೆಯ ಲೇಖನಗಳನ್ನು ಪುಸ್ತಕಗಳನ್ನು ಅಹೋರಾತ್ರಿ ದುಡಿದು. ಆಮೇಲೆ ಕಂಪ್ಯೂಟರ್ ಬಂದ ಮೇಲಂತೂ ಅವರು ತುಂಬ ಖುಷಿಯಾಗಿಬಿಟ್ರು. ಎಷ್ಟು ಸರಳವಾಗಿದೆ, ಈಗ ಬೇಕಂದರೆ ಬರೀಬಹುದು, ಬೇಕಂದರೆ ಡಿಲೀಟ್ ಮಾಡ್ಬೋದು ಅಂತ ಹೇಳಿ. ಅವರು 1981ರಲ್ಲಿ ನಾನು ಫಸ್ಟ್ ಅವ್ರಿಗೆ ಭೇಟಿಯಾಗಿದ್ದು. ಆ ನಂತರ ನಾನು 2007ರವರೆಗೆ
ಅವರ ಕುಟುಂಬ ವೈದ್ಯನಾಗಿದ್ದೆ. ಅವರು ಅವರ ತಂದೆಯವರು, ಅವ್ರ ತಾಯಿ, ಅವ್ರ ಮನೆ ಎಲ್ಲರಿಗೆ ನಾನೇ ವೈದ್ಯಕೀಯ ಕೊಡ್ತಿದ್ದೆ. ಅವರೊಬ್ಬರು ಆಧುನಿಕ ಸೂಫಿ. ನಾವು ನಮ್ಮ ಕಣ್ಣಿನಿಂದ ಆಧುನಿಕ ಕಾಲದ ಸರಳ ಸೂಫಿ. ಅಂದರೆ ಇವನ್ ಸೂಫಿಯಲ್ಲಿಯೂ ಸಹಿತ ಕೆಲವು ಸೂಫಿ ಜನರು ತುಂಬ ಸಿಡುಕರಾಗಿರ್ತಿದ್ರು. ಆದರೆ ಇವರು ಮೃದುಭಾಷಿ ಸೂಫಿ ಅಂತ ಹೇಳಿ ಜಲಾಲಿ ಅಲ್ಲ, ಇವರು ತುಂಬ ಕೂಲ್ ಮೈಂಡೆಡ್ ಸೂಫಿ, ಕೂಲೆಸ್ಟ್. ಅವರು ಮಾತನಾಡುವಾಗ ಎಷ್ಟೋ ಸಲ ಅವರಿಗೆ ನಾವು ಸ್ವಲ್ಪ ಹೆಚ್ಚು ಧ್ವನಿ ಎತ್ತರಿಸಿ ಮಾತಾಡಿ ಅಂತ ಹೇಳಬೇಕಾಗ್ತದೆ. ಅಷ್ಟು ಮೃದುಭಾಷೆ, ತುಂಬ ಮೃದುಭಾಷೆ. ಹೂವಿನ ಮನಸ್ಸಿನ ಹೂವಿನಿಂತಲೂ ಕೋಮಲ, ಹೆಚ್ಚು ಕೋಮಲ ಮತ್ತು ಮೃದು. ತುಂಬಾನೇ ಒಳ್ಳೆ ಮಾತನ್ನು ಹೇಳಿದ್ರಿ ಸರ್. ಅವರು ನಿಜವಾಗಿಯೂ ತುಂಬಾ ಮೃದುಭಾಷೆಯಾಗಿದ್ದರು. 1998ರಲ್ಲಿ ನಾವು ಅನ್ನೋ ಒಂದು ಕವನ ಸಂಕಲನ ನನ್ನದು ಬಿಡುಗಡೆ ಸಮಾರಂಭ ಅಂಜುಮನಲ್ಲಿ ಹಮ್ಮಿಕೊಳ್ಳಾಗಿತ್ತು. ಆವಾಗ 1998 ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಿನ್ಸಿಪಾಲ್ ಆಗಿದ್ದರು. ಅವರೇ ನನ್ನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಆವಾಗ ಅವರು ಉರ್ದು ಮತ್ತು ಕನ್ನಡ ಭಾಷಾ ಬಾಂಧವ್ಯದ ಬಗ್ಗೆ ತಮ್ಮ ಪ್ರೆಸಿಡೆನ್ಷಿಯಲ್ ಸ್ಪೀಚ್, ಅಧ್ಯಕ್ಷೀಯ ಭಾಷಣದಲ್ಲಿ ತುಂಬ ವಿವರವಾಗಿ ಹೇಳಿದರು. ಅವರಿಗೆ ಯಾವುದೇ ವಿಷಯದ ಮೇಲೆ ಕೂಲಂಕಷವಾದ ಅಧ್ಯಯನ, ಅಮೂಲಾಗ್ರವಾಗಿ ಮಾತನಾಡುವ ಇಚ್ಛೆ ಇರ್ತಿತ್ತು, ಆಶೆ ಇರ್ತಿತ್ತು. ಅವರು ಯಾವಾಗಲೂ ತಮಗೆ ತಾವು ವಿದ್ಯಾರ್ಥಿ ಅಂತ ಬಗೆಯುತ್ತಿದ್ದರು. ಆದರೆ ಸಮಗ್ರ ಅಧ್ಯಯನ ಸಮಗ್ರವಾದ ಅಧ್ಯಯನ ಮಾಡುತ್ತಿದ್ದರು. ಎಲ್ಲ 4 ದಿಕ್ಕಿನಿಂದ 4 ನಿಟ್ಟಿನಿಂದ ಒಂದು ವಿಷಯವನ್ನು ಅವರು ಆಯ್ದುಕೊಳ್ಳುತ್ತಿದ್ದರು. ಆಮೇಲೆ ಈ ವಿಧವಾದ ಅವರ ಅಧ್ಯಯನಶೀಲತೆ ಬಹುಶಃ ಬಹಳ ಕಡಿಮೆ ವ್ಯಕ್ತಿಗಳಲ್ಲಿ ನಾವು ನೋಡೋಣ. ಅವರು ತುಂಬ ಅಧ್ಯಯನಶೀಲರು. ಯಾಕಂದರೆ ನನಗೆ ನೆನಪಿದೆ, ಅವರು 81 ಅಥವಾ 84ರಲ್ಲಿ ಒಂದು ಬಿಜಾಪುರದ ಟಾಂಗಾವಾಲಾ ಅವರ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಸಮೀಕ್ಷೆ ಅಥವಾ ಒಂದು ಪೇಪರ್ ಬರೆದಿದ್ದರು. ಆಗ ಪ್ರತಿಯೊಬ್ಬ ಟಾಂಗಾವಾಲನ ಜೊತೆಗೆ ಕುಳಿತು ಮಾತನಾಡಿ, ನಿಂತು ಎಷ್ಟೋ ಸಲ ದಾರಿಯಲ್ಲಿ ಹೋಗುವಾಗ ಮಾತನಾಡಿ, ಅವರಿಂದ ಕುಲಂಕಷವಾಗಿ ಸಮಗ್ರ ವಿವರಗಳನ್ನು ತಗೊಂಡು ಅದರ ನಂತರ ಟಾಂಗಾವಾಲಾ ಸಂಗ್ರಹಕ್ಕಾಗಿ ತುಂಬ ಶ್ರಮ ಪಡ್ತಿದ್ರು. ಅವರು ಅಡ್ವಾನ್ಸ್ ಸ್ಟಡೀಸ್ ಇನ್ಸ್ಟಿಟ್ಯೂಟ್ ಅಂತ ನಾವು 82, 83, 84ರಲ್ಲಿ 82, 83, 84ರಲ್ಲಿ ಅಡ್ವಾನ್ಸ್ ಸ್ಟಡೀಸ್ ಇನ್ಸ್ಟಿಟ್ಯೂಟ್ IAS ಕೋಚಿಂಗ್ ಅಂತ ಮಾಡಿದಾಗ ಇವರ ಸಹಾಯ ಅಥವಾ ಇವರ ಸಹಕಾರ ತುಂಬ ಹೆಚ್ಚಾಗಿತ್ತು. ಡಾಕ್ಟರ್ MB ದಿಲ್ಶಾದ್ ಹಾಗೂ ಸಂಜಯ್ ದಾಸ್ ಗುಪ್ತಾ, ಆಮೇಲೆ ಗಣಾಚಾರಿ ಸರ್, ಸಾಸ್ನೂರ್ ಸರ್, ಕಿಲೆದಾರ್ ಸರ್, ಆಮೇಲೆ SS ಇನಾಮ್ದಾರ್, ಪ್ರಿನ್ಸಿಪಲ್ SS ಇನಾಮ್ದಾರ್, ಇವರೆಲ್ಲರಿಗೆ ಅವರು ತುಂಬ ಸಹಕಾರ ಕೊಟ್ಟು ತಾವು ಒಂದು ತುಂಬ ಸರಳ ಜೀವಿ ಅಂತ ಮನಸ್ಸಿನಿಂದ ಸಹಾಯ. ಅವರು ಫೀಲ್ಡ್ ವರ್ಕರು, ತುಂಬ ಫೀಲ್ಡ್ ವರ್ಕರು. ಆದರೆ ಅವರು ತೆರೆ ಮರೆಯಲ್ಲಿ ತುಂಬ ಕೆಲಸ ಮಾಡ್ತಾರೆ. ಜನರ ಮುಂದೆ ಕೆಲಸ ಮಾಡ್ತಾರೆ ಅಂತ ಎಂದೂ ಮಾಡ್ತಾರೆ. ಅವರು ಮಾಡಿದ ಕೆಲಸ ಎಷ್ಟೋ ಸಲ ಎಷ್ಟೋ ಜನ ನೇಪಥ್ಯದಲ್ಲಿ ಅವರು ಕೆಲಸ. ಬಹುಶಃ ಕೇವಲ ದೇವರ ಸಂಪ್ರೀತಿಯನ್ನು ಗಳಿಸುವುದಕ್ಕಾಗಿ ಮಾತ್ರ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಾವು ಹೇಳಿದ ರಾತ್ರಿ ಜನ ಬರೋಕ್ಕಿಂತ ಮೊದಲು ಮಸೀದಿಯನ್ನು ಗುಡಿಸ್ತಿದ್ರು. ಹೀಗೆ ಪ್ರತಿಯೊಬ್ಬ ತಮ್ಮ ಪ್ರೊಫೆಸರ್ ಪೀರಿಯಡ್ನಲ್ಲಿ ಅಥವಾ ತಾವು ಪ್ರಾಧ್ಯಾಪಕರಾಗಿದ್ದಾಗ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅವರು ಅಪೇಕ್ಷಿಸಿದ್ದಕ್ಕಿಂತಲೂ ಹೆಚ್ಚು ಸಹಾಯ ತುಂಬ. ಒಬ್ಬ ವಿದ್ಯಾರ್ಥಿಯ ಜೀವನ ಅಥವಾ ಅಧ್ಯಾಪಕರ ಜೀವನ ಅಥವಾ ಅವರ ಸಾದಾಸೀದ ಜೀವನದಲ್ಲಿ ಈ ಸೂಫಿಯ ಲಕ್ಷಣಗಳು ಕಾಣಲಿಕ್ಕೆ ಕಾರಣ ಏನೆಂದರೆ ಅವರು ಮಿತ ಆಹಾರವನ್ನು ತೆಗೆದುಕೊಳ್ಳುತ್ತಿದ್ದರು. ತುಂಬ ಮಿತಭಾಷೆ ಅಷ್ಟೇ ಅಲ್ಲ, ಅವರು ಮಿತ ಆಹಾರ. ಅವರ ಆಹಾರದಲ್ಲಿ ಯಾವುದೇ ಥರದ ಆಡಂಬರವಿರಲಿಲ್ಲ, ಸಿಂಪಲ್ ಫುಡ್. ಆ ನಿಬಂಧನೆಗಳನ್ನು ಅವರು ಚಾಚುಪಾತ್ರದ ಪಾಲಿಸ್ತಾರೆ. ಮಿತ ಆಹಾರ ಸೇವನೆ, ಮಿತ ನಿದ್ರೆ, ಮಿತ ಮಾತುಗಳು ಬಹಳ ತೂಕದ
ವ್ಯಕ್ತಿತ್ವ ಮತ್ತು ತೂಕದ ಮಾತುಗಾರಿಕೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಮಿತ ಅಧಿಕಾರವನ್ನು ಬಯಸ್ತಾ ಇದ್ರು. ಅಧಿಕಾರ ಕೂಡ ಅಧಿಕಾರ ಅವರಿಗೆ ಬೇಕಾಗಿರಲಿಲ್ಲ. ಆಕ್ಚುಲಿ ಅವ್ರಿಗೆ ಹೇಳ್ಬೇಕಂದ್ರೆ ಅವರಿಗೆ ಪ್ರಿನ್ಸಿಪಾಲ್ಶಿಪ್ ಬಹಳ ತೊಂದರೆದಾಯಕವಾಗಿ ಅವರಿಗೆ ಅಂಜುಮನ್ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲ್ ಮಾಡಿದಾಗ ಅವರು ಕೆಲವೇ ದಿನದಲ್ಲಿ ನಾನು ಪ್ರಿನ್ಸಿಪಾಲ್ನಾಗಿ ಮುಂದುವರಿಯಲು ಸಾಧ್ಯವಿಲ್ಲ, ನನಗೆ ನನ್ನ ಅಧ್ಯಯನದಲ್ಲಿ ನನ್ನ ರಿಸರ್ಚ್ನಲ್ಲಿ ಇದು ತುಂಬ ಬಾಧಕವಾಗ್ತದೆ, ನಾನು ಇಂಥ ಅಡ್ಮಿನಿಸ್ಟ್ರೇಷನ್ ನನಗೆ ಒಗ್ಗುವ ಕೆಲಸ ಅಲ್ಲ ಅಂತ ಹೇಳಿ ನನಗೆ ಆ್ಯಕ್ಚುಲಿ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು. ನನಗೆ ಹಶೀಂ ಪೀರ್ ದೊಡ್ಡ ಸಾಹೇಬರಿಗೆ ನೀವು ಹೇಳಿ ನನಗೆ ಇದು, ಅವರು ನನಗೆ ಮುಂದುವರಿಯಲು ಹೇಳ್ತಾ ಇದ್ದಾರೆ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಅಧ್ಯಯನಕ್ಕೆ ಅಡ್ಡಿ ಆಗ್ತದೆ, ಅಭ್ಯಾಸಕ್ಕೆ ಅಡ್ಡಿ ಆಗ್ತದೆ, ರಿಸರ್ಚ್ಗೆ ಅಡ್ಡಿ ಆಗ್ತದೆ, ಆಮೇಲೆ ಒಂದು ಆರ್ಥಿಕ ಶಾಸ್ತ್ರಕ್ಕೆ ಇದರಿಂದ ತುಂಬ ಹಾನಿಯಾಗ್ತದೆ. ಅದಕ್ಕೆ ಅವರು ಎಲ್ಲರೂ ಒಂದು ಕಿಸ್ಸಾ ಕುರ್ಸಿಕ ಅಂತ ಕುರ್ಸಿಗಾಗಿ ಬಡದಾಡ್ತಾ ಇದ್ರೆ ಕುರ್ಸಿಯಿಂದ ಹೋಗ್ಲಿಕ್ಕೆ ಬಡದಾಡ್ತಾರೆ. ನಾನೇ ಸ್ವಂತ ಹಜರತ್ ಹಶೀಂ ಪೀರ್ ದೊಡ್ಡ ಸಾಹೇಬರಿಗೆ ಅಬ್ದುಲ್ಲಾ ಹುಸೇನಿ ಅವರಿಗೆ ರಿಕ್ವೆಸ್ಟ್ ಮಾಡಿ ಅವರು ಅಂಜುಮನ್ ಡಿಗ್ರಿ ಕಾಲೇಜಿನಲ್ಲೇ ಮುಂದುವರಿತಾರೆ, ಆದರೆ ಅವರು ಪ್ರಾಧ್ಯಾಪಕರಾಗಿ ಮಾತ್ರ, ಪ್ರಾಂಶುಪಾಲರಾಗಿ ಅಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಆ ಹುದ್ದೆಯಿಂದ ನಾವು ಬದಲಾಯಿಸಿದ. ಇದೊಂದು ತುಂಬ ನಾವು ಎಲ್ಲಿ ಯಾರೇ ಆಗಲಿ, ಎಷ್ಟೇ ಮೃದುಭಾಷೆ ಆಗಿರಲಿ, ಮಿತಭಾಷೆ ಆಗಿರಲಿ, ಅಥವಾ ಪವರ್ ಅಥವಾ ಅಧಿಕಾರ ಬಂದಾಗ ಅಧಿಕಾರದಿಂದ ಬೇಡ ಅನ್ನೋರು ಬಹಳ ಕಡಿಮೆ. ಬಹಳ ಇಲ್ಲಿ ಸರ್ ಅವರ ವಿರಕ್ತಿ ಭಾವದ ಪ್ರದರ್ಶನ, ವಿರಕ್ತಿ ಭಾವ ಮತ್ತು ವಿರಕ್ತಿ ಭಾವಕ್ಕಿಂತ ಹೆಚ್ಚಾಗಿ ಅವರು ಅಧ್ಯಯನದ ಬಗ್ಗೆ ಅವರ ಆಸಕ್ತಿ ಬಹಳ ಇತ್ತು. ವಿರಕ್ತಿಗಿಂತಲೂ ಅವರು ವಿರಕ್ತರಲ್ಲ, ಅವರು ತುಂಬ ಅಧ್ಯಯನಕ್ಕಾಗಿ, ಕಲಿಸುವುದಕ್ಕಾಗಿ, ಟೀಚಿಂಗ್ ಇದು ಅವ್ರಿಗೆ ಒಂದು ಅವರ ಜೀವಾಳವಾಗಿತ್ತು. ಧನ್ವಾನ್ ಸ್ವದೇಶ ಪೂಜ್ಯತೆ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಹೌದು, ಅನ್ನೋ ಹಾಗೆ ಅವರು ವಿದ್ವತ್ ಪ್ರಪಂಚದಲ್ಲಿ ಅದೆಷ್ಟು ನಂದಾದೀಪವಾಗಿ ಬೆಳೆದಿದ್ರು ಅಂದರೆ, ಬಹುಶಃ ಅವರ ಒಂದು ಜಕಾತ್ ಬಗ್ಗೆ ಬರೆದಂಥ ಆರ್ಟಿಕಲ್ ಅಜೀಜ್ ಯೂನಿವರ್ಸಿಟಿ ರಿಯಾದ್ನಲ್ಲಿ, ಸೌದಿ ಅರೇಬಿಯಾದಲ್ಲಿ ಪ್ರಕಟವಾಯಿತು. ಆ ಕಾಲಕ್ಕೆ ಅವರಿಗೆ 20,000 ರೂಪಾಯಿದ ಒಂದು ಧನರಾಶಿ ಲಭಿಸಿತು. ಅವರ ಒಂದು ಎತ್ತರ ಆ ವೇಳೆಗೆ ಅದು ಸೌದಿ ಅರೇಬಿಯಾದ ಅಬ್ದುಲ್ ಅಜೀಜ್ ಯೂನಿವರ್ಸಿಟಿಯಲ್ಲಿ ಇವರ ಜಕಾತ್ ಬಗ್ಗೆ, ಒಬ್ಬ ಭಾರತೀಯರು ಬರೆದ ಜಕಾತ್ ಬಗ್ಗೆ, ಸೌದಿ ಅರೇಬಿಯಾದಲ್ಲಿ ಇಸ್ಲಾಮದ ಒಂದು ರಾಜ ಧರ್ಮವಿದೆ, ಅಲ್ಲಿ ಇದರಿಗೆ ಮಹತ್ವ ಕೊಟ್ಟು ಅವರಿಗೆ 25,000 ರೂಪಾಯಿ ಕೊಟ್ಟರು ಅಷ್ಟೇ ಅಲ್ಲ, ಅವರೊಂದು ಅತಿ ಗೌರವವನ್ನು ಕೊಟ್ಟರು, ದೊಡ್ಡ ಗೌರವ, ದೊಡ್ಡ. ಅವರು ಬರೆದ ಅನೇಕ ಪುಸ್ತಕಗಳು, ಪರ್ಟಿಕ್ಯುಲರ್ಲಿ ಇಸ್ಲಾಮಿಕ್ ಎಕಾನಮಿಕ್ಸ್ ಆಫ್ ಟ್ಯಾಕ್ಸೇಷನ್, ಎಕಾನಮಿಕ್ ಥಾಟ್ಸ್ ಇನ್ ಇಸ್ಲಾಂ, expenditure tax in India, Sufism and study of Hazrat Hashim Pir, readings in Islamic fiscal policy, role of Sufi masters, ಇವೆಲ್ಲ ಇವರು ಬರೆದ ಅಂತಾರಾಷ್ಟ್ರೀಯ ಮಟ್ಟದ ಪುಸ್ತಕಗಳು. ನನಗೆ ನೆನಪಿದ್ದ ಮಟ್ಟಿಗೆ ನನಗೆ ಸಂಪೂರ್ಣವಾಗಿ ನೆನಪಿಲ್ಲ, ಆದರೆ ಅವರು ಕರಾಚಿಯಿಂದಲೂ ಸಹಿತ ಅವರು ಎಷ್ಟು ಬುಕ್ಗಳು, ಪಾಕಿಸ್ತಾನದ ರಾಜಧಾನಿ ಕರಾಚಿಯಿಂದ, ಬಾಂಬೆದಿಂದ, ಯಾವಾಗಲೂ ಅವರು ಪುಸ್ತಕ ಬರೆಯುವುದೊಂದು ಅವರ ಎಡಗೈಯಿಂದ ಮಾಡ್ಬೋದು ಅಂತ ಒಂದು, ಅವರಿಗೆ ಒಂದು ಸಂಪೂರ್ಣ ಪಾಂಡಿತ್ಯ, ಪ್ರಭುತ್ವ. ಆಮೇಲೆ ಈ ಲ್ಯಾಪ್ಟಾಪ್ ಅದು ಬಂದ ನಂತರ, ಪರ್ಟಿಕ್ಯುಲರ್ಲಿ ಅವರು DTP ಪರ್ಚೇಸ್ ಮಾಡಿದಾಗ ನನಗೆ ಕರೆಸಿ, ನಮ್ಮ ಮನೆಗೆ ಕರೆಸಿಕೊಂಡು ಹೋಗಿ ತೋರಿಸಿ, ಇದರಿಂದ ನನ್ನ ಕೆಲಸ ಆಲ್ಮೋಸ್ಟ್ 10% ಉಳಿದಿದೆ, 90% ಸರಳ ಆಗಿದೆ ಅಂತ ಹೇಳಿದರು. ಅವರು ಒಬ್ಬ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಆರ್ಥಿಕ ಶಾಸ್ತ್ರಜ್ಞ ಆಗಬಹುದಾಗಿತ್ತು. ಭಾರತ ಸರ್ಕಾರವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಾಲಿಸಿ ರಿಸರ್ಚ್ ಆ್ಯಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇವರಿಗೆ ಅಲ್ಲಿ ಒಂದು ದೊಡ್ಡ ಹುದ್ದೆಯನ್ನು ಕೊಟ್ಟು ಇವರಿಗೆ ತುಂಬ ಹೃದಯದಿಂದ
ಬಂದು ಜಾಯಿನ್ ಆಗಲಿಕ್ಕೆ ಹೇಳಿದರು. ಆದರೆ ಇವರು ವಿಜಯಪುರವನ್ನು ಬಿಟ್ಟು ಹೋಗಲಿಕ್ಕೆ, ತಮ್ಮ ತಂದೆ ತಾಯಿ ಮತ್ತು ಇಲ್ಲಿಯ ಒಂದು ಪರಿಸರ ಬಿಟ್ಟು ಹೋಗಲಿಕ್ಕೆ ಅವರಿಗೆ ಇಚ್ಛೆ ಇರಲಿಲ್ಲ. ಹೀಗಾಗಿ ಅವರು ದೆಹಲಿಗೆ ಹೋಗದೆ ಪ್ರಾಧ್ಯಾಪಕರಾಗಿ ಮುಂದುವರೆದರು. ಇಲ್ಲದಿದ್ದರೆ ಅವರು ಅಮರ್ತ್ಯ ಸೇನ್ ಟೈಪ್ ಅಥವಾ ನಮಗೆ ಗೊತ್ತಿಲ್ಲ, ಅವರೊಂದು ನೊಬೆಲ್ ಪಾರಿತೋಷಕಕ್ಕೂ ಸಹಿತ ಅವರು ಪಡೆಯಬಹುದಾಗಿತ್ತು. ಅವರು 2 ವರ್ಷದವರೆಗೆ ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿದ್ದ ಎಂ ಖುಸ್ರೋ ಸಾಹೇಬರ ಜೊತೆಗೆ ದೆಹಲಿಯಲ್ಲಿದ್ದರು. ಹೌದು, ಎಂ ಖುಸ್ರೋ ಸಾಹೇಬರಿಗೆ ಅವರು ಒಂದು ರೀತಿಯಲ್ಲಿ ಇವರು ಗುರು ಅಂತ ಹೇಳ್ಬೋದು. ಆದರೆ ಗುರುವಿನಿಗಿಂತ ಹೆಚ್ಚು ಅವರು ಇವರಿಗೆ ತುಂಬ ಪ್ರೀತಿ ಮಾಡ್ತಾರೆ. ನಾನು ಎಂ ಖುಸ್ರೋ ಅವರಿಗೆ ಭೇಟಿಯಾಗಿಲ್ಲ, ಆದರೆ ಅವರ ಪತ್ನಿಯವರಿಗೆ ನಾನು ದೆಹಲಿಯಲ್ಲಿ ಭೇಟಿಯಾಗಿದ್ದೆ 1984ರಲ್ಲಿ. ಆಗ ಅವರು ಹೇಳಿದರು, ಅಫ್ಜಲ್ ಪಿರಾ ಅಂದರೆ ನಮ್ಮ ಮನೆಯವರ ಅತಿ ಮೆಚ್ಚಿನ ವಿದ್ಯಾರ್ಥಿ. ಇವರು ಒಬ್ಬ ಒಳ್ಳೆಯ ವಿದ್ಯಾರ್ಥಿ, ಒಳ್ಳೆಯ ಅಧ್ಯಾಪಕ, ಒಳ್ಳೆಯ ಶಿಕ್ಷಣ ತಜ್ಞ, ಒಳ್ಳೆಯ ಆರ್ಥಿಕ ತಜ್ಞ, ಆಮೇಲೆ ಸಂಪೂರ್ಣವಾಗಿ ಒಳ್ಳೆಯ ಮಾರ್ಗದರ್ಶಿ. ಥೀಸಿಸ್ ಬರೀಲಿಕ್ಕೆ ಅವರ ಕೈಯಲ್ಲಿ ಬರೆದ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಭೇಟಿಯಾಗಿದ್ದೇನೆ. ಅವ್ರದ್ದು ಒಂದೇ ಒಂದು ಸರ್ ಇದ್ದಾರೆ ನಮಗೆ ಚಿಂತೆ ಇಲ್ಲ. ನಮ್ಮ ಡೆಸರ್ಟ್ ಅವರು PhD ಸ್ಟೂಡೆಂಟ್ಸಿಗೆ ಗೈಡ್ ಅಂತ ಕೆಲಸ ಮಾಡುವಾಗ ಅವರಿಗೆ ಅವ್ರ ಸ್ಟೂಡೆಂಟ್ಸಿಗೆ ಅಥವಾ ಅವರ ವಿದ್ಯಾರ್ಥಿನಿಯರಿಗೆ ಯಾವುದೇ ಥರದ ಹೆದರಿಕೆ ಇರಲಿಲ್ಲ. ಯಾಕಂದರೆ ತನುಮನದಿಂದ ಇವರು ಹೆಲ್ಪ್ ವಿದ್ಯಾರ್ಥಿನಿಯರು ಧನ್ಯರು ಅಂತ ನನಗೆ ಅನಿಸ್ತದೆ. ತುಂಬ ಧನ್ಯರು. ಯಾಕಂದರೆ ಅವರಿಗೆ ಅವರು ಇಷ್ಟು ಗೌರವ ಕೊಡ್ತಿದ್ರು ಸರ್ಗೆ. ಅವರ ಬಗ್ಗೆ ಮಾತನಾಡುವಾಗ ಸರ್ ಶಬ್ದ ಇಲ್ಲದವರು ಎಂದು ಮಾತನಾಡ ಎಷ್ಟೋ ಜನರಿಗೆ ಅವರು ಅವರ ಘನ ವ್ಯಕ್ತಿತ್ವ, ಅವರ ಸುತ್ತಲೂ ಆ ಒಂದು ಪ್ರಭಾವ ಇತ್ತು ತುಂಬ. ನಾನು ಕರ್ನಾಟಕ ಸ್ಟೇಟ್ ವುಮೆನ್ಸ್ ಯೂನಿವರ್ಸಿಟಿ ಅಥವಾ ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ನಾನು ಅವರಿಗೆ ಎಷ್ಟೋ ಸಲ ಭೇಟಿಯಾದಾಗ ಅವರು ಎಷ್ಟೇ ಬ್ಯುಸಿ ಇದ್ದರೂ ಸಹಿತ ವಿದ್ಯಾರ್ಥಿಗಳು ಬಂದರೆ ಎಲ್ಲವನ್ನು ಬಿಟ್ಟು ಮೊದಲು ಅವರಿಗೆ ಮಾರ್ಗದರ್ಶನ ಮಾಡ್ತಿದ್ದರು. ತೊಂದರೆ ಏನು ಇರ್ತಿರಲಿಲ್ಲ. ಈಗ ನಾವು ಕೇಳ್ತಾ ಇರೋದು ಮಾರ್ಗದರ್ಶಕರು ಲಭ್ಯ ಆಗೋದೇ ಕಠಿಣ, ಅಥವಾ ಇವರು ಸದಾ ಲಭ್ಯ ಇವರು ಸದಾ ಲಭ್ಯ ಅಂತ ಒಂದು ಆತ್ಮೀಯ ಸ್ನೇಹ. ಅವರು ನಾನು 1981ರಿಂದ 2007ರವರೆಗೆ ಅವರಿಗೆ ಸಂಪೂರ್ಣವಾಗಿ ನಾನು ಅವರ ವೈದ್ಯ ಅಷ್ಟೇ ಅಲ್ಲ, ಅವರ ಗೆಳೆಯ. ಅವ್ರ ಕಡೆಯಿಂದ ನಾನು ಕಲಿತದ್ದು ತುಂಬ. ಆದರೆ ಒಂದೇ ಒಂದಂದರೆ, ನಾನು ಪುಸ್ತಕ ಹೇಗೆ ಬರೆಯಬೇಕಂತ ಅವರಿಗೆ ಯಾವಾಗ ಕೇಳಿದ್ರು ಅದು ತುಂಬ ಸರಳ ಅಂತ ಹೇಳ್ತಿದ್ರು. ಅದನ್ನು ನನಗೆ ನಾನು ಅವರಿಂದ ಅದನ್ನು ಕಲಿಯಲಿಕ್ಕಾಗಲಿಲ್ಲ, ಅಥವಾ ನಾನು ಯಾವುದೇ ಪುಸ್ತಕ ಬರೆಯಲಿಕ್ಕೆ ಅವರು ಸಮೀಪ ಕೂಡುವಂಥ ಸೌಭಾಗ್ಯ ಬಹಳ ಸಲ ಬಂದಿದೆ. ಒಂದು ಸಲ ನಾನು ಒಂದು ಲೇಖನ ಬರೆಯುವುದಿತ್ತು, ಹಜರತ್ ಹಾಶಿಮ್ ಅಂತ. ಅದರ ಕುರಿತು ಮಾರ್ಗದರ್ಶನ ತೆಗೆದುಕೊಳ್ಳಲಿಕ್ಕೆ ಸಹ ನಾನು ಸಮಯ ತಗೊಂಡಾಗ ಭಾಳ ಸಂತೋಷ ನೋಡಿಕೊಂಡ್ರು. ಆಮೇಲೆ ನಾನು ನಿಮಗೆ ಅನೇಕ ಸಂಶಯಗಳಿದ್ವು, ಅದನ್ನು ನಿವಾರಣೆ ಮಾಡಿದರು. ಆಮೇಲೆ ಅವ್ರು ಹೇಳಿದರು, ಯಾವ ಥರ ಬೆಳೀತಾ ಇದ್ದೀರಿ, ನನಗೆ ಸ್ವಲ್ಪ ಹೇಳಬೇಕು. ಆಮೇಲೆ ಅದನ್ನು ಬರೆದ ನಂತರ ಓದಿ ತೋರಿಸ್ಬೇಕು. ಆಮೇಲೆ ಆಮೂಲಾಗ್ರವಾದ ಬದಲಾವಣೆಗಳನ್ನು ಕೂಡ ಮಾಡಿದರು, ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿದರು. ಸಿಂಪಲ್ಲಾಗಿ 3 ಪೇಜಿನ 4 ಪೇಜಿನ ಒಂದು ಲೇಖನಕ್ಕಾಗಿ ಅವರು ನನಗೆ 4-5 ತಾಸು ಸಮಯ ನೀಡಿದರು. ಅವರು ಲೇಖನ ಬರೆಯುವಾಗ ಅವರು ತುಂಬ ತುಂಬ ಅಧ್ಯಯನ ಮಾಡ್ತಾರೆ. ಅವರಿಗೆ ಪ್ಲೇಗಿಯರಿಸಮ್ ಆಗಬಾರ್ದು, ಡುಪ್ಲಿಕೇಶನ್ ಆಗಬಾರ್ದು, ಬೇರೆಯವರು ಬರೆದ ಯಾವುದೇ ಪಾಯಿಂಟ್ ಅದರಲ್ಲಿ ಬರಬಾರ್ದು. ಆಮೇಲೆ ಅವರು ರೆಫರೆನ್ಸಸ್ ಕೋಟ್ ಮಾಡುವಾಗ ಅತಿ ಸಮಗ್ರ ಅಧ್ಯಯನ ಮಾಡ್ತಾರೆ. ನಾನು ಬಹಳಷ್ಟು ಸೂಫಿಗಳ ಬಗ್ಗೆ ಪುಸ್ತಕವನ್ನು ಓದಿದ್ದೆ ಸರ್. ಆದರೆ ಅವರ ಹತ್ತಿರ ಕೂತಾಗ ಬಹುಶಃ 1000 ಪುಸ್ತಕ ಓದಕ್ಕಿಂತಲೂ 1000 ಪುಸ್ತಕ ಓದಿದಂಥ ಒಬ್ಬ ಮನೆಯ ಹತ್ರ ಕೊಡೋದು 10 ನಿಮಿಷ ವಹಿಸೋದು ಕೂಡ ಬಹಳ ಅಮೂಲ್ಯವಾದದ್ದು ಅಂತ ಅನ್ನಿಸ್ತು. ಸೂಫಿ ಬಗ್ಗೆ ನಾನು ಕೇಳಿದಾಗ ಹೇಳಿದರು, ಈ ಮನಸ್ಸು ಹಾಗೂ ಆತ್ಮ ಸಂಸ್ಕರಣೆಯ ಪ್ರಕ್ರಿಯೆ ಸುದೀರ್ಘವಾಗಿದ್ದು ಮೂಲದಲ್ಲಿ ಮಾನವನ ಮನಸ್ಸು ಚಂಚಲ. ಅವರಲ್ಲಿ ರಾಕ್ಷಸಿ ಪ್ರವೃತ್ತಿ ಮತ್ತು ದೇವಚರ ಪ್ರವೃತ್ತಿ ಎರಡೂ ಇರ್ತವೆ. ಈ ಸೂಫಿಗಳ ಸಾಂಗತ್ಯದಿಂದ ರಾಕ್ಷಸಿ ಪ್ರವೃತ್ತಿ ಕೊನೆಗೊಳ್ತದೆ.
ದೇವಚರ ಪ್ರವೃತ್ತಿ ಮೇಲ್ಗೆ ಸಾಗುತ್ತದೆ. ಹೇಗೆ ಅಂತಂದರೆ ಅವರೊಂದು ಉಪಮಾನಕಾರ ಅಥವಾ ಉಪಮೆಯನ್ನು ಹೇಳಿದರು. ಉದಾಹರಣೆ, ಆಯಸ್ಕಾಂತದ ಸಾಮೀಪ್ಯ ಹೊಂದಿದ ಕಬ್ಬಿಣ ಅಯಸ್ಕಾಂತೀಯ ಗುಣಗಳನ್ನು ಹೇಗೆ ಬದಲಿಸುತ್ತದೆ ಹಾಗೆ ಸೂಟಿಗಳ ಸಮೀಪ ಇರುವುದರಿಂದ ನೀವು ಕೂಡ ನಿಮ್ಮ ಆಂತರಿಕ ಮನಸ್ಸನ್ನು ಸಂಪೂರ್ಣವಾಗಿ ನಿಗ್ರಹಪಡಿಸಿಕೊಂಡು ಜೀವನ ದಿಶೆಯನ್ನೇ ಬದಲಾಯಿಸಿಕೊಳ್ಳಬಹುದು ಅಂತ ಹೇಳಿ. ಇದು ನಿಜ. ಯಾಕಂದರೆ ಅಬ್ದುಲ್ ಫಿರೋಜ್ ಸರ್ ಸಂಗಡ ಮಾತಾಡುವಾಗ ನಾವು ನಮ್ಮ ಭಾಷೆಯನ್ನು ಸಹಿತ ಕಂಟ್ರೋಲ್ ಮಾಡಬೇಕು. ಅವರೆಷ್ಟು ಮೃದು ಭಾಷೆಯೋ ನಾವು ಅವರಿಗಿಂತ ಹೆಚ್ಚು ಮೃದು ಭಾಷೆಯಲ್ಲಿ ಮಾತನಾಡೋದು. ಅದು ತನ್ನಿಂದಾಗಿ ಅವರ ಸಂಗಡ ಮಾತನಾಡುವಾಗ ನಾವು ಕಲಿತದ್ದು ಬೇರೆಯವರ ಸಂಗಡ ಮಾತನಾಡುವಾಗ ನಾವು ನಮ್ಮಲ್ಲಿ ಗಂಭೀರತೆ ಬಂದ್ಬಿಡ್ತಿತ್ತು. ಅದು ತುಂಬ ಆಯಿತು. ಸಂಜೀತ್ ನಾವು ಬೇರೆಯವ್ರ ಜೊತೆ ಹಾಸ್ಯ ಪ್ರವೃತ್ತಿ ಮಾಡ್ತೀವಿ ಅಥವಾ ಹಾಗೆ ಏನೇನೋ ನಮ್ಮ ಒಂದು ತುಂಟನಾಗೆ ಅಥವಾ ಏನೇನೋ ಇರ್ತೀವಿ. ಅವರ ಸಮೀಪ ಹೋದಾಗ ಮಾತ್ರ ನಿಜವಾಗಿಯೂ ನಾವು ಗಂಭೀರರಾಗಿ ಆಟೋಮೆಟಿಕ್ ಆಗಿ ಗಂಭೀರ ಆಗ್ತದೆ. ಪ್ರತಿಯೊಬ್ಬರು, ನಾನಷ್ಟೇ ಅಲ್ಲ, ಯಾರೇ ಆಗಲಿ ಅವರ ಸಮೀಪ ಇದ್ದಾಗ ಅವರ ಯಾವುದೇ ಕುಕೃತ್ಯವಾಗಲಿ ಕುಮ್ಮತಿ ಆಗಲಿ ಎಂಥದೂ ನಡೀತಿರಲಿಲ್ಲ. ಅವ್ರ ಹತ್ರ ಎಲ್ಲರೂ ಅಯಸ್ಕಾಂತದ ಸಮೀಪ ಕಬ್ಬಿಣ ಚೇಂಜ್ ಆದಂತೆ ಚೇಂಜ್ ಆಗಿ ಬದಲಾಗಿರ್ತಿದ್ರು ಎಂದು ಅವರು. ಹಾಶಿಮ್ ಪೀರ್ ಅವರ ಲೇಖನ ಬರೆಯುವಾಗ ಹಾಶಿಮ್ ಪೀರ್ ಅವರು ಬರೆದಂಥ ನಿಕಾಫ್ ಅಂದರೆ ತ್ರಿಪದಿ ಸ್ವರೂಪದಲ್ಲಿ ಬರೆದಿದ್ದನ್ನು ಕೆಲವೊಂದು ನೋಟ್ ಮಾಡಿದರು, ಕೋಟ್ ಮಾಡಿದರು. ಅದನ್ನು ನಾನಿಲ್ಲಿ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅವರು ಹಾಶಿಮ್ ಪೀರ್ ನುಡಿ ಮತ್ತು ಅವರ ತ್ರಿಪದಿಗಳು ದರ್ನಿ ಭಾಷೆಯಲ್ಲಿ ಇದ್ದವು. 3 ಸಾಲಿನ ಎಷ್ಟು ಅಂತರಾರ್ಥವನ್ನು ಹೊಂದಿವೆ ಅಥವಾ ಅರ್ಥಗರ್ಭಿತವಾಗಿವೆ ಅನ್ನೋದನ್ನು ನಾವು ಗಮನಿಸುವುದರಲ್ಲಿ हाशिम जी की सुनिए बात, जिसने रखा बासी भात उसका जावे हाथे हाथ. हाशिम जी की सुनिए बात, जिसने रखा बासी भात उसका जावे हाथे हाथ. ಕನ್ನಡದಲ್ಲಿ ನಾನು ಅದನ್ನು ಅನುವಾದ ಮಾಡಿದಾಗ ಅವರಿಗೆ ಕೇಳಿಸ್ಬೇಕಾಯ್ತು. ಯಾಕಂದರೆ ಅದು ಕಿವಟ್ಟು ಕೇಳಿದ್ದು ಬಹಳ ಸಾಮೀಪ್ಯದಿಂದ. ಯಾರು ಇಟ್ಟರೋ ಹಳಿಸಿದ ಅನ್ನ ಅಂದರೆ ಕೂಡಿಟ್ಟ ಹಣ ಅವನ ಕೈಯಿಂದ ಎಲ್ಲವೂ ವ್ಯರ್ಥವಾಗ್ತದೆ. ತುಂಬ ಗಹನವಾದ ಮಾತು. ಇನ್ನೂ 3-4 ಮುಖಾತ್ರಿವೆ ಸರ್. ಆದರೆ ಇಲ್ಲಿ ಸ್ವಲ್ಪ ನಾನು ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಬಯಸ್ತೇನೆ. ಹಜರತ್ ಹಾಶಿಮ್ ಪೀರ್ ಅವರ ದಿನನಿತ್ಯದ ಒಂದು ರೂಢಿ ಏನಾಗಿತ್ತು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅನೇಕ ಅವರ ಶಿಷ್ಯರು, ಭಕ್ತರು, ಅಭಿಮಾನಿಗಳು ಅವರಿಗೆ ನಜರಾನ ನೀಡಿದರು. ಆ ನಜರಾನ ರೂಪದಲ್ಲಿ ಹಣ ಸಂಗ್ರಹ ಆಗ್ತಿತ್ತು. ಅವರು ತಮ್ಮ ಸೇವಕರನ್ನು ಹೇಳಿಟ್ಟಿದ್ದರು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟೇ ಹಣ ಇವತ್ತು ಕೂಡಿರಿ, ಸಾಯಂಕಾಲದ ನಮಾಜಿನ ಅಜಾನ್ ಆಗೋದಕ್ಕಿಂತ ಮುಂಚೆ ಅದೆಲ್ಲವೂ ಬಳಕೆ. ಒಂದು ದಿವಸ ಏನಾಯಿತು ಅಂದರೆ ಅವರ ಹಾಸಿಗೆಯಲ್ಲಿ ಒಂದು ನಾಣ್ಯ ಅಶರಫಿ ಉಳಿದ್ಬಿಡ್ತು. ಅದು ಉಳಿದ ನಂತರ ಹಾಶಿಮ್ ಪೀರ್ ಅವರು ಮರಳು ಬಂದಾಗ ನಿದ್ರೆನೇ ಬರ್ತಾ ಇದೆ, ಚಡಪಡಿಕೆ ಶುರುವಾಗಿದೆ, ಏನೋ ಚುಸ್ತಾ ಇದೆ ಅಂತ. ಆಮೇಲೆ ಅದನ್ನು ಸರಿಸಿ ನೋಡಿದರೆ ನಾನು ಆ ಸೇವಕನ ಒಂದು ಮಟ್ಟು ಬರೋದ್ರಿಂದ ಅಥವಾ ಕಣ್ತಪ್ಪಿನಿಂದ ಆದಂಥದ್ದು ಅದನ್ನು ಅವರು ತೆಗೆದುಕೊಂಡು ಕಾಯಿಸಿ ತಮ್ಮ ಕೈ ಮೇಲೆ ಬಿಟ್ಟಾಗಿ ಹಾಶಿಮ್ಗೆ ಇದು ಹೇಗೆ ತಗೊಂಡಿತ್ತು ಅಂತ. ಅದು ಇನ್ನೂವರೆಗೂ ಅವರ ವಂಶಾವಳಿಯಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಒಂದು ದೇಹದ ಮೇಲೆ ಚಿಹ್ನೆ ಇದೆ ಅಂತ ಹೇಳಿ ಸಹಿತ ನಾನು ಕೇಳಿದ್ದೀನಿ ಸರ್. ಇದು ಅವರು ಹೇಳಿದ ಮಾತು, ನುಡಿ ಮತ್ತು ಆ ನಡೆ ಮತ್ತು ಅಳವಡಿಸಿಕೊಂಡದ್ದನ್ನು ಸಾಗುತ್ತಾರೆ. ಈಗ ಈ ಮಾತಿಗೆ ಮತ್ತಷ್ಟು ಮಾತು ಬರ್ತಾ ಇದೆ. ಹಾಶಿಮ್ ಜಿ ಕಿ ಸುನಿಯೇ ಬಾತ್, ಜಿಸ್ನೆ ರಖಾ ಬಾಸಿ ಬಾತ್ ಉಸ್ಕಾ ಜಾನೆ ಹಾತೆ ಹಾತ್. ತುಂಬ ಖುಷಿ. ಈವನ್ ಅಬ್ದುಲ್ ಫಿರೋಜ್ ಸರ್ ಸಹಿತ ಇಂಥವರೇ, ಅವರು ಸಹಿತ ಇದೇ ರೀತಿ ಬಲಗೈಯಿಂದ ಕೊಟ್ಟದ್ದನ್ನು ಅವರು ಎಂದೂ ಸಹಿತ ನಾನು ನನ್ನ ಶಿಷ್ಯ ಇವನಿಗೆ ನಾನು ಹೆಲ್ಪ್ ಮಾಡಿದೆ ಅಂತ ಯಾರ ಎದುರಿಗೂ ಯಾರಿಗೂ ಹೇಳ್ತಾರೆ. ಅದು ಎಂದೂ ಹೇಳ್ತಾರೆ. ಅದೇ ಅರ್ಥ. ಎರಡನೇ ಲುಕಾತಿದೆ ಸರ್. ಬಾಪ್ ಕಾ ದಿಯಾ ಸೋ ಪುತ್
बाप का दिया पूत, बाप जो दिए निवेश सुपूत, सॉरी कपूत, बाप का दिए सो पूत, बाप जो दिए निवेशो कपूत, बाप से बढ़कर जो देवे वो सुपूत. ಅರ್ಥ ತಂದೆ ಕೊಟ್ಟದ್ದು ಪಡೆಯುವವನು ಪುತ್ರ. ತಂದೆ ಯಾರಿಗೂ ಕೊಟ್ಟಿರ್ತಾರೆ, ಅದನ್ನು ಅವ್ರ ಕಡೆಯಿಂದ ತಗೊಂಡ್ರೆ ಪುತ್ರ. ತಂದೆ ಬೇರೆಯವರಿಗೆ ಕೊಟ್ಟದ್ದನ್ನು ಅವರಿಂದ ಪಡೆಯುವವನು ಕುಪುತ್ರ. ಬೇರೆಯವ್ರಿಗೆ ಕೊಟ್ಟಿರ್ತಾನೆ, ನನಗೆ ಕೊಡಬೇಕು ಅದನ್ನು ಅಂತಂದು ತಂದೆ ಕೊಟ್ಟದ್ದಕ್ಕಿಂತ ಹೆಚ್ಚಾಗಿ ಕೊಡುವವನು ಸುಪುತ್ರ. ಆಮೇಲೆ ಇನ್ನೊಂದೇನು ಬರ್ತದೆ, ಇದು ಬಹಳ ಬಹಳ ಚೆನ್ನಾಗಿದೆ. ಇದು ಕೂಡ ಮುಖ दुनिया के लोग कीड़े मकोड़े, दुनिया के लोग कीड़े मकोड़े, दूध और खवे पर दौड़ते घोड़े, दूध और खवे पर दौड़ते घोड़े, डूबे बहुत निकले थोड़े. ತುಂಬಾ ಅರ್ಥಗರ್ಭಿತ, ತುಂಬಾ ಅರ್ಥಗರ್ಭಿತ ಸರ್. ಈ ಲೋಕದ ಜನ ಕ್ರಿಮಿಕೀಟಗಳು, ಹಾಲು ಹಾಗೂ ಖವೆಯ ಮೇಲೆ ಓಡುವ ಕುದುರೆಗಳು, ಮುಳುಗುತ್ತವೆ ಬಹಳ, ಹೊರಬರುತ್ತವೆ ಗಿಡ. ಈ ವಿಧವಾಗಿ ಹಜರತ್ ಅವರು ಹೇಳಿದ ತಿರುಪತಿಗಳು ಮುಖಾತುಗಳು ಸಂಗ್ರಹ ಆಗಿವೆ ಸರ್. ಇದು ಮಕ್ಸದುಲ್ ಮುರಾದೆ ಶಾ ಮುರಾದ್ ಸಂಗ್ರಹಿಸಿದಂಥ ಒಂದು 53 ಮುಖಾತುಗಳು. ಆಮೇಲೆ ರಾಯಚೂರಿನಲ್ಲಿ ಇರುವಂತಹ ಹಜರತ್ ಹಾಸಿಂ ಪೀರ್ ಅವರ ಪರಂಪರೆಯ ರಾಯಚೂರಿನ ಹಜರತ್ ಶಾ ಖಾದ್ರಿಯವರು ಜ್ಞಾನ ಸಮುದ್ರ ಅಂತ ಕನ್ನಡದಲ್ಲಿ ಒಂದು ಪುಸ್ತಕ, ಆ ಪುಸ್ತಕದಲ್ಲಿ ಕೂಡ ಈ ಮುಖಾತುಗಳು ಅಂದರೆ ಹಸಿಪುರವರು ಮರಿಮಮ್ಮಗವರು, ಅವರಿಂದ ಸಾಹಿತ್ಯ ಪರಂಪರೆ ತಿರುಪತಿಗಳಲ್ಲಿ ಮುಂದುವರಿದಿದೆ. ಸೊ ಈ ವಿಧವಾಗಿ ಹಾಸಿಂ ಪೀರರ ಒಂದು ಲೇಖನ ಬರೆಯುವಾಗ ಅವರು ಸಹಾಯ ಮಾಡಿ ಮಾಹಿತಿಗಳನ್ನು ಒದಗಿಸಿದರು ಮತ್ತು ಅದನ್ನು ಸ್ವತಃ ಅವಲಂಬಿಸಿದರು. ಹೀಗಾಗಿ ಅಫ್ಜಲ್ ಪೀರ್ ಅವರು ತುಂಬಾ ಪ್ರತಿಯೊಂದು ವಿಷಯಕ್ಕೆ ಅವರು ಗಮನ ಕೊಡೋದಾಗಲಿ, ಗಹನವಾದ ಅಫ್ಜಲ್ ಪೀರ್ ಅವರು ನಿಜವಾಗಿ ಹಾಸಿಂ ಪೀರ್ ಅವರ ಒಂದು ಪರಂಪರೆಯನ್ನು ಈ ಶತಮಾನದಲ್ಲಿ ಮುಂದೆ ಒಯ್ದು ಅದನ್ನು ಅದಕ್ಕೊಂದು ಮತ್ತೊಂದು ಒಳ್ಳೆಯ ರೂಪವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು ಹೌದು. ಆಮೇಲೆ ಆಧುನಿಕ ಕಾಲದ ಜನರಿಗೆ ಬೇಕಾದಂತಹ ಮೌಲ್ಯಯುತ ಮಾತುಗಳನ್ನು ಅವರು ಯಾವುದೇ ಮಸೀದಿಗೆ ಹೋದರೆ ಅಲ್ಲಿ ಮಸೀದಿ ಇಮಾಮ್ಗಳೇ ಆಗ್ತಿದ್ರು. ಹೌದು. ಆಮೇಲೆ ಜುಮಾ ಕುತುಬಾ ನೀಡೋದ್ರಲ್ಲಿ ಅವರು ತುಂಬ ಸರಳ ಸಹಜವಾಗಿ ಜನರಿಗೆ ತಿಳಿಯುವ ಹಾಗೆ ಕುತುಬಾ ನೀಡ್ತಿದ್ರು. ಪ್ರವಚನ ತುಂಬ ಸರಳ ಅಂದರೆ ತುಂಬ ಸರಳ. ಅವ್ರದ್ದು ಪ್ರವಚನಗಳು ಲೌಕಿಕ ಏನು ನಡೆದಿದೆ ಸರಳ ನಿದರ್ಶನಗಳನ್ನು ಕೊಡ್ತಾರೆ, ಸರಳ ನಿದರ್ಶನಗಳನ್ನು ಕೊಡ್ತಾರೆ. ಅವರು ಒಂದಿನ ನೆನಪಿದ್ದೆ, ನಾನು ಅವರು ಜುಮ್ಮಾದಲ್ಲಿ ಅಟೆಂಡ್ ಆದಾಗ ದೇವರು ತನ್ನ ಸಂದೇಶವನ್ನು ಕೊಡುವಾಗ ಒಂದೇ ವೇಳೆಗೆ ಎಲ್ಲರಿಗೆ ಸಂದೇಶನ ಹೇಗೆ ಕೊಡ್ತಾನೆ, ಅಥವಾ ಜನರು ಏನು ಮಾಡ್ತಾ ಇದ್ದಾರೆ ಅದನ್ನು ಹೇಗೆ ಸುಕೃತ್ಯ ಮತ್ತು ಮೂರ್ಖತೆಗಳನ್ನು ಸಂಗ್ರಹಣೆ ಮಾಡ್ತಾನೆ, ಅದರ ಬಗ್ಗೆ ನಾವು ಸಿಂಪಲ್ ಒಂದು ಇಮೇಲ್ ಉದಾಹರಣೆ ಕೊಟ್ಟಿದ್ದೇವೆ. ಇಮೇಲ್ ಉದಾಹರಣೆ. ಇಮೇಲ್ ಅಂದರೆ ನಾವು ಹುಲುಮಾನವರಾದರೂ ಸಹ ಇದೇ ವರ್ಡ್ ಯೂಸ್ ಮಾಡಿದ್ರು. ನಾವು ಸಿಂಪಲ್ ಹುಲುಮಾನವರು, ನಾವು ದೇವರ ಎದುರಿಗೆ ಅತಿ ಕ್ಷುಲ್ಲಕ ಜನ. ಆದರೆ ನಾವೇ ಇಮೇಲ್ನಲ್ಲಿ 1000-2000 ಇಮೇಲ್ ಅಡ್ರೆಸ್ ಹಾಕಿ ಒಂದು ಸೆಂಡ್ ಅಂತ ಒಂದು ಕ್ಲಿಕ್ ಮಾಡಿದರೆ ಎಲ್ಲರಿಗೆ ಒಂದೇ ವೇಳೆ ಹೇಗೆ ಮುಗ್ತದೋ ಅದೇ ವೇಳೆ ಅದೇ ಹಾಗೆ ಜಗತ್ತಿನಲ್ಲಿ ಏನು ನಡೆದಿದೆ ದೇವರಿಗೆ ಮುಗ್ತದೆ. ಎಷ್ಟು ಸರಳೀಕೃತವಾಗಿ ತಿಳಿಸಿದ್ರು, ಸಂಪೂರ್ಣ ಸರಳವಾಗಿಬಿಟ್ಟಿತ್ತು. ಅದೊಂದು ಅವರು ಕರತಲಾಮಲ ಕಾವ್ಯ, ಒಂದು ಅತಿ ಗಂಭೀರವಾದ ವಿಷಯವನ್ನು ಅತಿ ಸರಳ ರೀತಿಯಲ್ಲಿ ಜನರಿಗೆ ಅರ್ಥವಾಗುವಂತೆ ತಿಳಿಸುವುದು. ಆಸ್ ಎ ಅಧ್ಯಾಪಕ ಆಲ್ಸೋ, ಆಸ್ ಎ ಇಮಾಮ್ ಆಲ್ಸೋ ಅವರಿಗೆ ಅತಿ ತುಂಬ ತುಂಬ ಧನ್ಯವಾದಗಳು. ಅಫ್ಜಲ್ ಪೀರ್ ಅವರ ಬಗ್ಗೆ ತಾವು ಆತ್ಮೀಯರಾಗಿದ್ದು, ಆಮೇಲೆ ತಾವು ಇಷ್ಟೆಲ್ಲ ಕಡೆಗಣಿಸ್ಕೊಂಡಿದ್ದು, ಆಮೇಲೆ ಅವರ ಕುಟುಂಬ ವೈದ್ಯರಾಗಿ ಅವರಿಗೆ ಸಮೀಪಸ್ಥರಾಗಿದ್ದು ನಮಗೆಲ್ಲ ಅಭಿಮಾನದ ಸಂಗತಿ.
ನಾನು ಕೊನೆಯದಾಗಿ ಅಂತ ಅನ್ನೋದಕ್ಕಿಂತಲೂ ಈ ಸಂದರ್ಶನ ಮೊದಲು ಒಂದು ಉದಾಹರಣೆ ಅವ್ರಿಗೆ ಕೊಡ್ತೇನೆ. ಅದರ ನಂತರ ತಾವು ಏನಾದರೂ ಸಂದೇಶ ಹೇಳಿದ್ರೆ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಆ ಉದಾಹರಣೆ ಏನು ಅಂತಂದರೆ, ಅಫ್ಜಲ್ ಪಿರೋನ್ ಎಷ್ಟು ಗಹನವಾದಂತಹ ವಿಚಾರವನ್ನು ಸರಳ ರೂಪದಲ್ಲಿ ಹೇಳ್ತಿದ್ರು ಅನ್ನೋದಕ್ಕೆ ಅವರ ಸುಪುತ್ರರಾದಂತಹ ಡಾಕ್ಟರ್ ವಿರಾಜ್ ಅವರು ತಮ್ಮ ತಂದೆಗೆ ಆತ್ಮೀಯತೆಯಿಂದ ಕೇಳಿದರೆ, ಅಪ್ಪಾಜಿ ಈ ಇದನ್ನು ಮಾಡ್ತೀವಿ, ನಾವು ಊರಿಸಿ ಮಾಡ್ತೇವೆ, ಇಷ್ಟೆಲ್ಲ ಊರಿಸಿ ಮಾಡ್ತೇವೆ. ನಮ್ಮ ಪೂರ್ವಜರಾದಂತಹ ಹಾಶಿಮ್ ಪೀರವರು ತಮ್ಮ ಪೂರ್ವಜರಾದಂತಹ ಗುಜರಾತಿನ ವಜೀರುದ್ದೀನ್ ಖಾದ್ರಿ ಅವರ ಉರುಸಿಗೆ ಪ್ರತಿ ವರ್ಷ ಹೋಗಿರುವುದಲ್ಲ. ಯಾಕಂದರೆ ರಾಜಾಶ್ರಯ ಅವರು ಹೇಳಿಸಿದ್ದು, ರಾಜನೇ ಅವರ ಆಡಳಿತ, ಅವರು ಹೇಳಿದ್ದೆಲ್ಲವನ್ನೂ ಮಾಡುವುದಾಗಿತ್ತು. ಮತ್ತು ರಾಜನಿಗೆ ಅವರು ಆಯುಷ್ಯವನ್ನು ನೀಡಿದ 10 ವರ್ಷದ ಆಯುಷ್ಯವನ್ನು ದಾನ ಮಾಡಿದಂಥದ್ದು ಕೇಳ್ತೇವೆ. ಹೀಗಾಗಿ ರಾಜ ಸಂಪೂರ್ಣವಾಗಿ ಅವರ ಅಡಿಯಾಳಿನಂತಿದ್ದಾಗ ಪ್ರತಿ ವರ್ಷ ಅವರು ಹೋಗಿ ಬರಲಿಕ್ಕೆ ಅನುಕೂಲ ಮಾಡಿಕೊಡ್ಬೋದಾಗಿತ್ತು. ಎಷ್ಟು ಸಲ ಅವರು ತಮ್ಮ ಜೀವನದಲ್ಲಿ ವಜೀರುದ್ದೀನವರು ಉಳಿಸಿ ಹೋದರು ಅಂತ ಹೇಳ್ತಾರೆ. ಆಗ ಸ್ವಲ್ಪ ವಿಚಾರ ಮಾಡಿ ಮುಗಳನ್ನಕ್ಕೋ ಅಫ್ಜಲ್ ಪಿರೋನ್ ಹೇಳ್ತಾರೆ, ಒಮ್ಮೆ ಯಾಕೆ ಇದು ಆಶ್ಚರ್ಯಕರವಂತ ಮಾತಲ್ವ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಉರುಸ್ ಅನ್ನೋದು ರಸ್ಮ್, ಇಬಾದತ್ ಅನ್ನೋದು ಆರಾಧನೆ. ಅವರು ಇಬಾದತಕ್ಕೆ ಹೆಚ್ಚು ಮಹತ್ವ ಕೊಡ್ತಿದ್ರು, ರಸ್ಮ್ ರಿಚುವಲ್ಸ್ಗೆಲ್ಲ. ಇವತ್ತು ರಿಚುವಲ್ಸ್ಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದೀವಿ, ಆರಾಧನೆ ಕೊಡ್ತಾ ಇದ್ದೀವಿ. ಅದೇ ನಮ್ಮ ಒಂದು ದೊಡ್ಡ ಹಾನಿ ಅಂತ ಹೇಳ್ಬೋದು, ನುಕ್ಸಾನ್ ಅಂತ ಹೇಳ್ಬೋದು. ಅನ್ನೋ ಸಂದೇಶವನ್ನು ಸರಳವಾಗಿ ಮನಮುಟ್ಟಿಸಿ ಆ ಸುಪುತ್ರರಲ್ಲಿ ಈ ರಿಚುವಲ್ಸ್ ಮತ್ತು ಆರಾಧನೆ ಕುರಿತು ಒಂದು ಬೀಜವನ್ನು ಬಿತ್ತಿ ಅವರಲ್ಲಿ ಆರಾಧನೆ ಮಹತ್ವದ ಕುರಿತು ಜಾಗೃತಿ ಮೂಡಿಸಿದರು. ಇದೇ ಸಂದೇಶವನ್ನು ನಾನು ಇವತ್ತು ಅಫ್ಜಲ್ ಪಿರೋನ್ ಅವರನ್ನು ನೆನೆಸಿಕೊಂಡು ತಗೊಂಡು ಬಯಸ್ತಾ ಇದ್ದೇನೆ. ತಾವು ಏನಾದರೂ ಹೇಳಿ. ಇದು ತುಂಬ ಇದೇ ಸಂದೇಶನೇ ನಮ್ಮ ಈಗಿನ ಪರಿಸ್ಥಿತಿಯಲ್ಲಿ ಕಾಲದಲ್ಲಿ ಇದೊಂದು ಅತಿ ಉತ್ತಮ ಸಂದೇಶ. ನಾವು ರಿಚುವಲ್ಸ್ಗೆ ಮಹತ್ವ ಕೊಡಬಾರದು, ಅಧ್ಯಯನಕ್ಕೆ, ಇಬಾದತ್ಗೆ, ನಿಜವಾದ ಸೇವೆಗೆ, ಎಲ್ಲರೊಡನೆ ಸಮರಸವಾಗಿ ಜೀವಿಸೋದು, ಸೌಹಾರ್ದತೆಯಿಂದ ಜೀವಿಸೋದು. ಡಾಕ್ಟರ್ ಅಫ್ಜಲ್ ಪಿರೋನ್ ಅವರೊಂದು ಸೌಹಾರ್ದತೆಯ ಸಾಕಾರ ಮೂರ್ತಿ ಅಂತ ಹೇಳೋದು. ಶಾಂತಿ, ಸೌಹಾರ್ದತೆ, ಸಮರಸದ ಸಾಕಾರ ಮೂರ್ತಿ. ಕೊನೆ ನಾನು 2007ರಲ್ಲಿ ನಾನು ಕಾರಣಾಂತರದಿಂದ ಬಿಜಾಪುರದಿಂದ ಬೇರೆ ಊರಿಗೆ ಹೋದೆ. ಹೀಗಾಗಿ ಕೊನೆಯ 10 ವರ್ಷ ನಾನು ಅವರಿಗೆ ವೈದ್ಯನಾಗಿ ಇರಲಿಲ್ಲ. ಅವರ ಮೃತ್ಯು ನನಗೆ ಒಂದು ಶಾಕ್ ಆಗಿ ಗೊತ್ತಾಯಿತು. I was really shocked to listen that he is no more. ನಾವು ಬಿಜಾಪುರದ 3 ರತ್ನಗಳನ್ನು 4-5 ವರ್ಷದಲ್ಲಿ ಕಳೆದುಕೊಂಡಿದ್ದೇವೆ. ಪ್ರಥಮವಾಗಿ ಡಾಕ್ಟರ್ ಅಫ್ಜಲ್ ಪಿರೋನ್, ಡಾಕ್ಟರ್ MB ದಿರ್ಶಾ, NS ಬಿರಾದಾರ್. ಈ 3 ಜನರು ನಮ್ಮ ವಿಜಾಪುರದ, ಆಧುನಿಕ ವಿಜಾಪುರದ 3 ರತ್ನಗಳು. ಇವರ ಅಗಲಿಕೆ ನಮಗಷ್ಟೇ ಅಲ್ಲ, ಕೋವಿಡ್ ವೇಳೆಯಲ್ಲಿಯೂ ಸಹಿತ ನಾವು ತುಂಬ ಇವರು ಮಿಸ್ ಮಾಡ್ಕೊಂಡ್ರೆ. ನನ್ನ ಸಂದೇಶ ಈ ಸಂದರ್ಶನದಲ್ಲಿ ನಾನು ಹೇಳೋದಂದರೆ, ನಾವು ಇವನ್ ಅಫ್ಜಲ್ ಪಿರೋನ್ ಅವ್ರದ್ದು ಒಂದು 10% ಆದರೂ ಸಾಕು. ಅವರ ಮೃದು ಭಾಷೆ ಅಥವಾ ಅವರ ಸಮರಸ ಜೀವನ, ಎಲ್ಲರೊಡನೆ ಬೆಳೆಯುವುದು, ಎಲ್ಲರೊಡನೆ ಗಂಭೀರತೆಯಿಂದಿದ್ದರೂ ಆತ್ಮೀಯತೆಯಿಂದರು. ಇದೊಂದು ಗಂಭೀರ ಆತ್ಮೀಯತೆ ಅಂತ ಹೇಳ್ಬೋದು. ಗಂಭೀರ ಆತ್ಮೀಯತೆ ಅಂತ ಹೇಳ್ಬೋದು. ತುಂಬ ಒಳ್ಳೆಯ ಪದವನ್ನು ಮಾಡಿದ್ದೀರಿ. ನಿಜವಾಗಿಯೂ ಒಂದು ಧನ್ಯತಾ ಭಾವ ಮೂಡುತ್ತದೆ. ಅಫ್ಜಲ್ ಪಿರೋನ್ ನೆನೆಸೋದೇ ಒಂದು ಧನ್ಯತಾ ಭಾವಕ್ಕೆ ಕಾರಣೀಭೂತವಾಗ್ತದೆ, ಒಂದು ಸಮಾಧಾನ ಹೊಂದಿರ್ತದೆ. ನಾನು ಹೇಳೋದು ಇಷ್ಟೇ, ಅಫ್ಜಲ್ ಪಿರೋನ್ ಅಂತಂದರೆ ಅವರ ಮನಸ್ಸು ಶಾಂತ ಸಮುದ್ರವಾಗಿತ್ತು, ಅವರು ಜ್ಞಾನ ಸಮುದ್ರವಾಗಿದ್ದರು. ಅವರಂತಹ ಆತ್ಮೀಯರನ್ನು ಕಳೆದುಕೊಂಡದ್ದು ನಿಜಕ್ಕೂ
ಅತೀವ ದುಃಖವನ್ನು ಮಾಡುವಂಥದ್ದು. ಆದರೆ ಅವರು ನಮ್ಮ ಮನಸ್ಸಿನಲ್ಲಿ, ನಮ್ಮೆಲ್ಲರ ಸುತ್ತಮುತ್ತಲಿನ ಈ ವಾತಾವರಣದಲ್ಲಿ ಒಂದು ಸುವಾಸನೆಯಾಗಿ ಹರಡಿದ್ದಾರೆ. ಆ ಸುವಾಸನೆ ನಾವು ಸದಾಕಾಲ ಗ್ರಹಿಸ್ತಾ ಅಫ್ಜಲ್ ಪುರ್ ಅವರನ್ನು ಸದಾ ಸ್ಮರಿಸುತ್ತಾ ಇರೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಲ ಹಾಕ್ತೇನೆ.